ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಕ್ಕಿ ಸಂಡಿಗೆ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಇದು ಅಕ್ಕಿ 1 ಗ್ಲಾಸಷ್ಟು ದೋಸೆ ಅಕ್ಕಿ ನೆನೆಸ್ಕೊಂಡಿದ್ದೀನಿ. ಒಂದು ರಾತ್ರಿ ನೆನೆಸಿಟ್ಕೋಬೇಕು. ರಾತ್ರಿನೇ ತೊಳೆದುಬಿಟ್ಟು ನೆನೆಸಿಟ್ಕೊಳ್ಳಿ. ಸಬ್ಬಕ್ಕಿ ಒಂದು 2 ಟೇಬಲ್ ಸ್ಪೂನು ಅಥವಾ 3 ಟೇಬಲ್ ಸ್ಪೂನ್ನ ರಾತ್ರಿನೇ ನೆನೆಸಿಟ್ಕೋಬೇಕು. ಜೀರಿಗೆ 1 ಟೇಬಲ್ ಸ್ಪೂನ್, ಅಜ್ವಾನ 1 ಟೀ ಸ್ಪೂನ್, ಮತ್ತು ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, 1.5 ಟೀ ಸ್ಪೂನ್ ಹಾಕಿದ್ರೆ ಸಾಕು. ನೀರು 1 ಕಪ್ ಅಕ್ಕಿಗೆ 8 ಗ್ಲಾಸಷ್ಟು ನೀರು ಹಾಕೋಬೇಕು. ಈಗ ಹೇಗೆ ಮಾಡೋದಂತ ನೋಡೋಣ. ಅಕ್ಕಿನ ನೆನೆಸಿಟ್ಟಿರೋ ಅಕ್ಕಿನ ರುಬ್ಕೋಬೇಕು. ತರ್ತರಿಯಾಗಿ ನೀವು ಇಡ್ಲಿಗೆ ರುಬ್ಕೊತೀರಲ್ಲ ಅದೇ ರೀತಿ ತರ್ತರಿಯಾಗಿ ರುಬ್ಕೊಳ್ಳಿ. ನೀರು ಅಕ್ಕಿ ಲೆವೆಲ್ಗಿಂತ ಒಂದು ಅರ್ಧ ಇಂಚ್ ಮೇಲಿದ್ರೆ ಸಾಕು, ಅಷ್ಟು ಹಾಕ್ಕೊಂಡು ರುಬ್ಕೋಬೇಕು. ನೆಕ್ಸ್ಟ್ ಉಳಿದಿರೋ ನೀರನ್ನ ಕಾಯಕ್ಕಿಟ್ಕೊಳ್ಳಿ. ಇದು ಸ್ವಲ್ಪ ಕಾದ್ಮೇಲೆ ನೆನೆಸಿಟ್ಟಿರೋವಂಥ ಸಬ್ಬಕ್ಕಿ ಹಾಕ್ಕೊಳ್ಳಿ. ನಾನು ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ, ಬೇಗ ಬೇಯುತ್ತೆ ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 8 ನಿಮಿಷ ಐ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕಾದ್ರೆ ಈ ರೀತಿ ತಿರುತಾನೆ ರುಬ್ಬಿರೋ ಅಂಥ ಮಿಕ್ಸ್ಚರ್ ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿನೇ ಇರಬೇಕು, ತುಂಬ ಸಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇದನ್ನು ಒಂದು 1/4 ಗಂಟೆನಾರು ಐ ಫ್ಲೇಮ್ನಲ್ಲೇ ಕುದಿಸ್ಬೇಕು. ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಾಗುತ್ತೆ ಸಂಡಿಗೆ. ಈ ರೀತಿ ನೀವು ಕುದಿಸ್ಲಿಲ್ಲ ಅಂದರೆ ಹಂಗಂಗೆ ಅಂಟ್ಕೊಳ್ಳುತ್ತೆ. ಇದಕ್ಕೆ ಜೀರಿಗೆ ಮತ್ತು ಅಜ್ವಾನನ ಹಾಗೆ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಹಾಗೇನಾದ್ರು ಹಾಕ್ಬೋದು, ಸ್ವಲ್ಪ ಕ್ರಷ್ ಕೂಡ ಮಾಡಿ ಹಾಕ್ಕೋಬೋದು. ಇದನ್ನೊಂದು 2 ನಿಮಿಷ ಕುದಿಸ್ಕೊಳ್ಳಿ. ಕೊನೆಯಲ್ಲೇ ಹಾಕಿ ಚೆನ್ನಾಗಿರುತ್ತೆ ಫ್ಲೇವರು, ಜೀರಿಗೆ ಎಲ್ಲದನ್ನೂ. ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ಚೆನ್ನಾಗಿ ಕುದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಬಿಸಿ ಬಿಸಿದಿನೇ ಹಾಕಬೇಕು. ಮನೇಲಿ ಒಂದು 2-3 ಜನ ಇದ್ದರೆ ಬೇಗ ಹಾಕ್ಬೋದು. ಈ ರೀತಿ ಒಂದು ಕಾಟನ್ ಸೀರೆ ಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಒಂದು ಸ್ಪೂನ್ನಲ್ಲಿ ಹಾಕ್ಕೊಳ್ಳಿ. ಬಿಸಿ ಇದ್ದಾಗಲೇ ಈ ರೀತಿ ಹಾಕ್ಕೊಳ್ಳಿ, ತಣ್ಣಗಾದರೆ ಗಟ್ಟಿ ಆಗಿಬಿಡುತ್ತೆ. ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡೆ ಈ ರೀತಿ ಹಾಕೋತಾ ಇರಬೇಕು. ಸ್ವಲ್ಪನೇ ತೆಕ್ಕೊಂಡು ಈ ರೀತಿ ಬಿಸಿಲಲ್ಲಿ ಚೆನ್ನಾಗಿ ಒಂದಿನ ಒಣಗಿಸ್ಬೇಕು. ನೀವು ಸಾಯಂಕಾಲ ತೆಗಿಯೋಕ್ಕೆ ಹೋಗಬೇಡಿ, ಮರುದಿನ ಬೆಳಗ್ಗೆನೇ ತೆಗೀರಿ. ಇದು ಒಂದು ದಿವಸ ಆದಮೇಲೆ ಬೆಳಗ್ಗೆ ಹೊತ್ತೇ ತೆಗಿಬೇಕು. ಇದನ್ನ ಸೀರೆನ ಉಲ್ಟಾ ಮಾಡಿಬಿಟ್ಟು ಸ್ವಲ್ಪ ನೀರು ಚುಮುಕ್ಸಿ ಈ ರೀತಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಈ ರೀತಿ ನೆನಿಬೇಕದು ಸೀರೆ ಎಲ್ಲ. ಒಂದು 2 ನಿಮಿಷ ಬಿಟ್ಟು ಈ ರೀತಿ ಆ ಕಡೆ ಈ ಕಡೆ ಇಟ್ಕೊಂಡು ಈ ರೀತಿ ಸ್ಟ್ರೆಚ್ ಮಾಡಿದ್ರೆ ಸೀರೆನ ಎಳೆದ್ರೆ ಈಸಿಯಾಗಿ ಸಂಡಿಗೆ ಬಿಟ್ಕೊಳ್ತವೆ. ಈ ರೀತಿ ಈಗ ಈಸಿಯಾಗಿ ತೆಕ್ಕೋಬೋದು. ನೀವು 1 kg ಅಕ್ಕಿಲಿ ಮಾಡಿದ್ರೆ 1 ಕಾಟನ್ ಸೀರೆ ಬೇಕು, ಪೂರ್ತಿ 1 ಕಾಟನ್ ಸೀರೆ ಪೂರ್ತಿ ಆಗುತ್ತೆ. ನಾನು 1/4 kg ಅಕ್ಕಿಲಿ ಮಾಡಿರೋದ್ರಿಂದ 1/4 ಭಾಗ ಸೀರೆ ಅಷ್ಟಾಗಿದೆ. ಈ ರೀತಿ ಇದನ್ನು ಸಾಯಂಕಾಲ ತೆಗಿಯೋಕ್ಕೆ ಹೋಗಬೇಡಿ, ಒದ್ದೆ ಇರುತ್ತಲ್ಲ ಸ್ಮೆಲ್ ಬಂದುಬಿಡುತ್ತೆ. ಬೆಳಗ್ಗೆನೇ ತೆಗೆದುಬಿಟ್ಟು ಇದನ್ನು ಒಂದು 2 ದಿವಸ ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ. ಬಿಸಿಲಿದ್ದ ಕಾಲದಲ್ಲೇ ಮಾಡ್ಕೋಬೇಕು. ಚೆನ್ನಾಗಿ ಒಣಗಿದ್ಮೇಲೆ ನೋಡಿ ಈ ರೀತಿ ಆಗಿದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ದರೆ ಖಾರ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇದನ್ನು ಕಾದಿರೋ ಎಣ್ಣೆಲಿ ಯಾವಾಗ ಬೇಕಾವಾಗ ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿಟ್ಟು ವರ್ಷಾನುಗಟ್ಟಲೆ ಇಟ್ಕೊಂಡು ಉಪಯೋಗಿಸ್ಬೋದು. ನೋಡಿದ್ರಲ್ವಾ ಅಕ್ಕಿ ಸಂಡಿಗೆನ ಸುಲಭವಾಗಿ ಹೇಗೆ ಮಾಡೋದಂತೇಳಿ. ನಿಮ್ಮ ಮನೆಯಲ್ಲೂ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.